ಮಗನ್ಗೆ ತಾಯಿ ಹೃದಯ ಇರುತ್ತೆ, ತಾಯಿ ಅಂತಃಕರಣ ಇರುತ್ತೆ, ಆ ಗಂಡಸ್ ಮಗ ಖಂಡಿತವಾಗ್ಲೂ ಎಲ್ಲಾ ಕಡೆ ಸಕ್ಸಸ್ ಆಗ್ತಾರೆ. ಯಾಕೆಂದ್ರೆ ಯೂನಿವರ್ಸಿಟಿ ಲೆವೆಲ್ ತನ ನೀವೆಲ್ಲ ಬಂದಿದ್ದೀರಾ ಅಂತಂದ್ರೆ ನೀವೇನಾದ್ರೂ ಸಾಧನೆ ಮಾಡ್ಲಿಕ್ಕೆ ಬಂದಿದ್ದೀರಾ ಅಲ್ವಾ? ನಿಮ್ಮ ಗುರಿ ಮುಟ್ಟೋತನ ನೀವು ಆ ದಾರಿಯನ್ನ ಬಿಡಬೇಡಿ. ಎಷ್ಟೋ ಜನ ಮನೆಯಲ್ಲಿ ಆಲ್ರೆಡಿ ಮದುವೆ ಮಾಡ್ಬೇಕು ಅಂತ ತಯಾರಿ ಮಾಡಿರ್ತಾರೆ. ಹಠಕ್ ಬಿದ್ದು ಎಷ್ಟೋ ಮಕ್ಕಳು ಓದಕ್ ಬಂದಿರ್ತಾರೆ. ಎಷ್ಟೋ ತಂದೆ ತಾಯಿ ಕೂಲಿ ಕೆಲಸ ಮಾಡ್ತಿರ್ತಾರೆ, ಹೊಲ್ದಾಗ ಕೆಲಸ ಮಾಡ್ತಿರ್ತಾರೆ, ಯಾವ್ದೋ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಿರ್ತಾರೆ. ನಮ್ಮ ಮಕ್ಕಳು ಚಲೋ ಓದ್ಲಿ ಅಂತ ಎಷ್ಟು ಜನ ತಂದೆ ತಾಯಿ ಕಳಿಸಿದ್ದಾರೆ? ಕೈ ಎತ್ತಿ ನೋಡೋಣ. ಎಲ್ಲರ ಮಕ್ಕಳು ಅಂದ್ರೆ ಎಲ್ಲಾ ಕಷ್ಟಪಟ್ಟು ತಮ್ಮ ಮಕ್ಕಳನ್ನ ಸಾಕ್ತಾ ಇರೋ ಮನೆತನದಿಂದ ಎಲ್ಲರೂ ಬಂದಿದ್ದೀರಾ, ಹೌದಲ್ಲ? ಹಾಗಿದ್ರೆ ನಿಮ್ ಸಾಧನೆ ಎಷ್ಟು ಜೋರಾಗಿರ್ಬೇಕು ಅಲ್ವಾ? ಒಂದ್ ಮಾತು ಹೇಳ್ತೀನಿ ಕೇಳಿ. ನಮ್ ಸಂವಿಧಾನನ ನಾವು ಬರಿಬೇಕಾದ್ರೆ ಡಾಕ್ಟರ್ ಅಂಬೇಡ್ಕರ್ ಜೊತೆ ಎಷ್ಟು ಜನ ಹೆಣ್ಮಕ್ಳಿದ್ರು ನೋಡ್ರಿ, ಹೇಳಿ ನಂಬರ್. ಸಂವಿಧಾನವನ್ನ ಡ್ರಾಫ್ಟ್ ಮಾಡ್ಬೇಕಾದ್ರೆ ಹೆಣ್ಣು ಮಕ್ಕಳು ಇರ್ತಾರೆ. ಎಷ್ಟು ಜನ ಹೆಣ್ಮಕ್ಳಿದ್ರು? ಕರೆಕ್ಟ್, ಗಂಡು ಮಕ್ಳು ಹೇಳ್ಬಿಟ್ರಲ್ಲಪ್ಪ, ಹೆಣ್ಮಕ್ಳಿಗೆ ಅವಕಾಶ ಕೊಡ್ರವ. 15 ಜನ ಇದ್ರು. ಎಷ್ಟು ಜನ ಇದ್ರು? 15 ಜನ ಇದ್ರವ. ಅದರಲ್ಲಿ ಹಂಸ ಮೆಹ್ತಾ ಅಂತ ಒಬ್ರು ಇರ್ತಾರೆ. ಯಾರು? ಫಸ್ಟ್ ಏನಿರುತ್ತೆ ಗೊತ್ತಾ ಸರ್? ಮಾನವ ಹಕ್ಕುಗಳ ವೇದಿಕೆಯಲ್ಲಿ ಒಂದು ಸ್ಲೋಗನ್ ಇತ್ತು. ಏನಂತಂದ್ರೆ, ಆಲ್ ಮೆನ್ ಆರ್ ಬಾರ್ನ್ ಈಕ್ವಲ್ ಅಂಡ್ ದೇ ಆರ್ ಫ್ರೀ. ಏನು? ಆಲ್ ಮೆನ್ ಆರ್ ಬಾರ್ನ್ ಫ್ರೀ ಅಂಡ್ ಈಕ್ವಲ್. ಹಂಸ ಮೆಹ್ತಾ ಹೇಳ್ತಾರೆ, ಯಾಕಪ್ಪ ಹೆಣ್ಮಕ್ಳು ಕಣ್ಣಿಗೆ ಕಾಣುವುದಿಲ್ವಾ? ಬರೀ ಗಂಡು ಮಕ್ಳು ಅಷ್ಟೇ ಫ್ರೀ ಆಗಿಬಿಟ್ಟಿದ್ರು ಅವರಿಗೆ ಸಮಾನತೆ. ಅವರ ಒಂದು ಧ್ವನಿ ಯಾವ ಮಟ್ಟಕ್ಕೆ ಇರುತ್ತೆ ಅಂತಂದ್ರೆ ಆ ಹೆಣ್ಣು ಮಗಳದು, ದೆನ್ ಆ ಲೈನ್ ಚೇಂಜ್ ಆಗುತ್ತೆ. ಆಲ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಬಾರ್ನ್ ಫ್ರೀ ಅಂಡ್ ಆಲ್ ಆರ್ ಈಕ್ವಲ್, ನಾಟ್ ಓನ್ಲಿ ಮೆನ್, ಇಟ್ ಇನ್ಕ್ಲೂಡ್ಸ್ ಗಿವನ್ ಟು ಅಂತ. ಆ ಆತ್ಮವಿಶ್ವಾಸ ನಮ್ಮ ಹೆಣ್ಣು ಮಕ್ಕಳಲ್ಲಿ ಇರ್ಬೇಕು. ಬದಲಾವಣೆ ಈ ಸೃಷ್ಟಿಯ ನಿಯಮ, ನೆನ್ಪಿಟ್ಕೊಳ್ರಿ. ಯಾವುದು ಅಸಾಧ್ಯ ಇಲ್ಲ. ಯಾವುದು? ನೀವು ರೆಸಿಪ್ರೋಕೇಟ್ ಮಾಡ, ನಮ್ಮನ್ನ ಸಮಾನರು ಅಂತ ಟ್ರೀಟ್ ಮಾಡ್ತಾರಾ? ನೀವು ಗಂಡು ಮಕ್ಳು ಹೇಳ್ಬೇಡ್ರಪ್ಪ, ನಮ್ಮ ಹೆಣ್ಮಕ್ಳು ಹೇಳಿ, ಆಯ್ತಾ? ಇರ್ರಿ ಒಂದ್ ನಿಮಿಷ ಇರ್ರಿ. ಈಗ ನಮ್ಮ ಫ್ಯಾಕಲ್ಟಿ ಇದ್ದೀರಾ ಮೇಡಮ್, ನಿಮ್ ಮನೆಯಲ್ಲಿ ನೀವು ಮನೆಗೆ ಹೋದಾಗ ನಮ್ಮ ಹೆಣ್ಣುಮಗಳು ಟಯರ್ಡ್ ಆಗಿ ಬಂದಿದ್ದಾಳೆ, ತಡಿ ಒಂದ್ ಕಪ್ ಕಾಫಿ ಮಾಡ್ಕೊಡೋಣ ಅಂತ. ನಿಮ್ ಮನೇಲಿ ಯಾರ ಮನೆ ಒಬ್ರು ಕೈ ಎತ್ರಿ ಮೇಡಮ್, ಯಾರಾದ್ರೂ ನಿಮ್ ಮನೆಯವ್ರು ಮಾಡಿ ಕೊಡೋಂಗಿದ್ರೆ. ಸರಿಯಾಗಿ ಎತ್ತರು, ಹಂಗ ಅರ್ಧಕ್ಕೆ ಎತ್ತರು. 4 ಜನ ಇಲ್ಲಿ ಮೇಡಮ್ ಯಾರು ಅದಾರ? ಇಬ್ರು ಎತ್ತರು. ನನ್ ಕೈ ಡೌನ್. ನನ್ ಮನೆಯವ್ರ ಹೆಸರು ರಮೇಶ್ ಅಂತ. ಯಾಕಂದ್ರೆ ಅವರೆಲ್ಲ ಅವ್ರ ಅಮ್ಮ ಬೆಳೆಸಿರೋದೇ ಹಂಗೆ. ಈಗಲೂ ಸಹ ರಮೇಶ್ ಆ ಕಡೆ ಈ ಕಡೆ ಓಡಾಡ್ತಾ ಇದ್ರೆ ಒಂದು ತುತ್ತಿನೋ ಅಂತ ತುತ್ತಿಡ್ತಾ ಇರ್ತಾರೆ ಅವ್ರ ಮಗನ್ಗೆ. ಅಷ್ಟು ಪ್ರೀತಿನವ. ಇನ್ನು ಆ ಮಟ್ಟಕ್ಕೆ ನನ್ನ ಮಕ್ಕಳನ್ನ ಕೇಳಲ್ಲ, ನನ್ನ ಹೆಣ್ಮಕ್ಳನ್ನೆಲ್ಲ. ನಿಮ್ ಮನೇಲಿ ನಿಮ್ಮ ಅಮ್ಮನಿಗೆ ನಿಮ್ಮ ಅಪ್ಪದಿರೆಲ್ಲ ಹಂಗ್ ಮಾಡ್ಕೊಡ್ತಾರಲ್ಲವ? ಜೋರಾಗಿ ಹೇಳ್ರವ. ಈ ಸಮಾನತೆ ಬರ್ಬೇಕವ. ಬದಲಾವಣೆಗೆ ನಾವು ತುಂಬಾ ದೂರ ಇದ್ದೀವಿ. ನಿಮ್ ವೈಸ್ ಚಾನ್ಸಲರ್ ಫಸ್ಟ್ ಹೇಳ್ಬಿಟ್ರು, ಮೇಡಮ್ ನಿಮ್ಗೆ ಗೊತ್ತೇನ್ರಿ, ವೇದಿಕೆ ಮೇಲೆ ಒಬ್ರಾದ್ರೂ ಹೆಣ್ಮಕ್ಳು ಕಂಪಲ್ಸರಿ ಇರ್ಬೇಕಂತ ನಾನು ನೋಡ್ಕೋತೀನಿ ಮೇಡಮ್ ಅಂತಂದ್ರು. ಆಯ್ತು ಬಿಡು ಅನ್ಕೊಂಡೆ. ಎರಡನೇದು ಹೇಳಿದ್ರು ನನಗೆ, ನೋಡು ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಏನ್ ಹೇಳ್ಬೇಕು ಅದೇ ಹೇಳ್ತಾರ ಅವರು. ಆಮೇಲೆ ಇನ್ನೊಂದು ಹೇಳಿದ್ರು, ಮೇಡಮ್ ಯಾರು ಬಂದ್ರು ನಾವು ಪುಸ್ತಕ ಕೊಡ್ತೀವಿ. ಆ ಪುಸ್ತಕ ಎಷ್ಟು ಜನ ಮಹಿಳೆಯರು ಬರೆದಿರುವಂತ ಪುಸ್ತಕಗಳಿದಾವೆ. ನಾನು ಮೇಡಮ್ ಕಂಪಲ್ಸರಿ ಆ ಹೆಣ್ಣು ಮಕ್ಕಳು ಬರೆದಿರುವಂತ ಪುಸ್ತಕಗಳನ್ನ ಸೆಲೆಕ್ಟ್ ಮಾಡಿ ನಾನು ಯಾರೇ ಬಂದ್ರು ಅವರಿಗೆ ಕೊಡ್ತೀನಿ ಅಂದ್ರು. ನನಗೆ ಖುಷಿ ಆಯ್ತು ಸರ್. ಇದೆಲ್ಲ ಔದಾರ್ಯ. ನೀವು ಅಷ್ಟು ಮಾಡಿದ ತಕ್ಷಣ ನೀವೇನು ಚಿಕ್ಕವರು ಆಗೋದಿಲ್ಲ, ನೀವು ಸಮಾನರೇ. ನಾವ್ ಯಾವತ್ತೂ ಹೆಣ್ಮಕ್ಳು ನೀವು ಕೆಳಗ್ ಮಟ್ಟಕ್ಕೆ ಅಂತ ನಾವು ನೋಡೋದಿಲ್ಲ, ಬಟ್ ನೀವು ನಮ್ಮನ್ನು ನೋಡ್ತೀರಾ, ಅದು ಪ್ರಾಬ್ಲಮ್ ಅದ.
ನನಗೆ ವಿಶ್ವಾಸ ಇದೆ ಇವತ್ತು ಇಷ್ಟು ಜನ ನಮ್ ಗಂಡ್ ಮಕ್ಳು ನನ್ನ ನೋಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ, ನಾನು ನೋಡ್ಲಿಕ್ಕೆ ಇಲ್ಲಿ ಕುತ್ಕೊಂಡಿದ್ದೀರಾ. ಖಂಡಿತವಾಗ್ಲು ಅವ್ರು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಾರೆ, ನನ್ನನ್ನು ಎಷ್ಟು ಗೌರವಿಸ್ತಾರೆ. ಅವ್ರ ಮನೇಲಿ ಅವ್ರ ತಾಯಂದಿರನ್ನ, ಅವ್ರ ಅಕ್ಕ ತಂಗಿದಿರನ್ನ, ಅವ್ರ ಮನೆಯವರನ್ನ, ಸ್ನೇಹಿತರನ್ನ ಖಂಡಿತವಾಗ್ಲೂ ಅಷ್ಟೇ ಗೌರವಿಸ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಅಲ್ವೇನ್ರ ಸೌಂಡ್? ಇದು ಸೌಂಡ್ ಕರೆಕ್ಟ್. ಈಗ ನಮ್ಮ ಹೆಣ್ಮಕ್ಳಿಗೆ ಏನಂದ್ರೆ, ನಾನು ಯಾವಾಗ್ಲೂ ನನ್ನ ಬಗ್ಗೆ ಹೇಳ್ತೇನೆ. ನಮ್ಮೂರು ಮಾರೇನಹಳ್ಳಿ, ಒಂದು ಹಳ್ಳಿ. ನಾವು ನಮ್ಮೂರಿನಲ್ಲಿ ನನಗೀಗ 51 ವರ್ಷ. ನಾವು ಋತುಮತಿ ಆದಾಗ 12 ವರ್ಷಕ್ಕೆ ನಾವು ಹೆಣ್ಮಕ್ಳು ಋತುಮತಿ ಆಗ್ತೀವಿ. ನಮ್ಮೂರಲ್ಲಿ ಹೆಂಗಿತ್ತಂದ್ರೆ ಅವಾಗ ಋತುಮತಿ ಆಗಿದ ನಂತರ 2-3 ವರ್ಷಕ್ಕೆ ಒಂದ್ ಒಳ್ಳೆ ವರ ನೋಡ್ಬಿಟ್ಟು ಮದುವೆ ಮಾಡ್ತಿದ್ರು. ನಮ್ ತಾಯಿ ಅಮ್ಮಯ್ಯಮ್ಮ ಅಂತ, ನಮ್ ತಂದೆ ಕೃಷ್ಣಪ್ಪ. ನಮ್ ತಾಯಿ ನಮ್ಮ ಅಪ್ಪನಿಗೆ ಹೇಳ್ತಾರೆ, ನಾನು ಕುದುರ್ತೀನಿ ಓದ್ತಾ, ನಮ್ಮ ಮಗಳಿಗೆ ಮದುವೆ ಮಾಡೋಣ, ಒಳ್ಳೆ ವರ ನೋಡಿ ಮದುವೆ ಮಾಡೋಣ ಅಂತ. ನಮ್ ತಂದೆ ಹೇಳ್ತಾರೆ, ನನ್ನ ಮಗಳನ್ನ ನಾನು ಓದಿಸ್ತೀನಿ, ಅವಳು ಯಾವತ್ತು ನಾನು ಮದುವೆ ಆಗ್ತೀನಿ ಅಂತ ಅವಳು ಕೇಳ್ತಾಳೆ ಅವತ್ತೇ ನಾನು ಮದುವೆ ಮಾಡ್ತೀನಿ ಅಂತ. ನಮ್ಮಮ್ಮ ಅಂತಾರೆ, ಏನಕ್ ಮದುವೆ ಅಲ್ಲ, ಏನಕ್ ಓದಿಸೋದು, ಒಳ್ಳೆ ಶ್ರೀಮಂತನ ಮದುವೆ ಮಾಡ್ಕೊಟ್ರೆ ಅವಳು ಚೆನ್ನಾಗಿರಲ್ವಾ ಅಂತ. ನಮ್ಮ ತಂದೆ ಅವತ್ತಿಗೆ ಹೇಳ್ತಾರೆ, ಎಂತ ಶ್ರೀಮಂತನ ಮದುವೆ ಮಾಡ್ಕೊಟ್ರು ನನ್ನ ಮಗಳನ್ನ, ನನ್ನ ಮಗಳು ಕೈ ಚಾಚಿ ದುಡ್ಡು ಬೇಡಬೇಕು ಪ್ರತಿಯೊಂದಕ್ಕೂ. ನೀವ್ ನೋಡ್ರಿ, ಎಷ್ಟೋ ಜನ ಶ್ರೀಮಂತರ ಮನೇಲಿ ನಾನು ಕೇಳ್ತೀನಿ, ಹೆಂಡ್ತಿದಿರು ಎಲ್ಲ ಶೃಂಗಾರ ಮಾಡ್ಕೊಂಡು ಓಡಾಡ್ಕೊಂಡು ಎಲ್ಲ ಇರ್ತಾರಲ್ಲ, ಗಂಡ 100 ಸಲ ಬೈದು ದುಡ್ಡು ಕೊಡ್ತಾನೆ. ಇಲ್ಲ ಅವ್ನ್ ಪ್ಯಾಂಟ್ ಜೋಬಲ್ಲೋ ಅವ್ನ್ ಶರ್ಟ್ ಜೋಬಲ್ಲೋ ಇದ್ರೆ, ನಮ್ ತಾಯಿಂದ್ರು ನೋಡ್ರಿ, ಅಪ್ಪ ಹೊರಗೆ ಹೋದಾಗ ಎತ್ತಿಟ್ಕೊಂಡ್ಬಿಡ್ತಾಳೆ. ಇದೆಲ್ಲ ಸಹಜ. ಆದ್ರೆ ನಮ್ ತಂದೆ ಕೊಟ್ಟಿದ್ದು ನನ್ಗೆ ಶಿಕ್ಷಣ. ಆ ಇಡೀ ಊರಲ್ಲಿ ನಾನು ಮೊದಲನೇ ವಿದ್ಯಾವಂತೆ ಆದೆ, ಮೊದಲನೇ ಡಾಕ್ಟರ್ ಆದೆ. ನಮ್ ತಂದೆ ಕೊಟ್ಟಂತ ಆ ಶಿಕ್ಷಣ ನನ್ನ ಯಾವ ಮಟ್ಟಕ್ಕೆ ತಯಾರು ಮಾಡ್ತು ಅಂತಂದ್ರೆ, ನನ್ ದುಡ್ಡು ನಾನು ದುಡಿಯಕ್ ಪ್ರಾರಂಭ ಮಾಡಿದೆ, ಒಬ್ಳು ಡಾಕ್ಟರ್ ಆದ್ರೆ. ಆ ಗಳಿಸಿರುವ ಹಣ ಇದೆಯಲ್ಲ ಒಂದು ಹೆಣ್ಣು ಮಗಳಿಗೆ, ಅದು ನನಗೆ ಸ್ವಾಭಿಮಾನವನ್ನ ಕೊಡ್ತು, ಆತ್ಮಾಭಿಮಾನವನ್ನ ಕೊಡ್ತು, ಶಕ್ತಿಯನ್ನ ತುಂಬಿತು. ಅಲ್ಲಿಂದ ಸ್ವಂತ ನಿರ್ಧಾರಗಳನ್ನ ತಗೊಳ್ಳಿಕ್ಕೆ ಪ್ರಾರಂಭ ಮಾಡಿದೆ. ನಾನು MDS ಮಾಸ್ಟರ್ಸ್ ಓದ್ಬೇಕಾದ್ರೆ ನಮ್ಮ ಮನೆಯವ್ರನ್ನ ಭೇಟಿ ಮಾಡಿದೆ. ಅವರು ಕಲಬುರಗಿಯವರು, ಡಾಕ್ಟರ್ ರಮೇಶ್ ಕುಮಾರ್ ಚೌಧರಿ ಅಂತ. ಹಂಗಾಗಿ ನನ್ ಚೌಧರಿ ಅನ್ನೋ ಹೆಸರು ಬಂತಲ್ಲಿ. ನಾನು ಮದುವೆ ಆಗಿ ಕಲಬುರಗಿಗೆ 12 ವರ್ಷ ನಾನು ಕಲಬುರಗಿಯಲ್ಲಿದ್ದೆ. ನಂತರ ಬೆಂಗಳೂರಿಗೆ ಬಂದೆ. ನೋಡಿ ನಸೀಬ್ ಹೆಂಗಿದೆ ಅಂತಂದ್ರೆ, ನಾನು ಸಂಪೂರ್ಣವಾಗಿ ಡಾಕ್ಟ್ರು. 22 ವರ್ಷ ನಾನು ಮಕ್ಕಳಿಗೆ ಪಾಠ ಮಾಡಿದ್ದೀನಿ, ವೈಸ್ ಪ್ರಿನ್ಸಿಪಲ್ ಆಗಿದ್ದೀನಿ ಕಾಲೇಜ್ಗೆ, ಡೆಂಟಲ್ ಕೌನ್ಸಿಲ್ ಆಫ್ ಇಂಡಿಯಾ ಮೆಂಬರ್ ಆಗಿದ್ದೀನಿ. ರಾಜಕಾರಣಕ್ಕೆ ಯಾವ ತರ ನಮ್ಮನ್ನ ಕರ್ಕೊಂಡು ಬಂತು ಅಂತಂದ್ರೆ, ಕಡೆಗೆ ನಾನು MLA ಟಿಕೆಟ್ ಕೇಳಿದೆ, ನನಗೆ ಸಿಕ್ಕಿರ್ಲಿಲ್ಲ. ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷೆ ಆಗ್ಬೇಕಾಗಿತ್ತು, ಅದಕ್ಕೂ ಆಗ್ಲಿಲ್ಲ. ನಂತರ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಮಹಿಳಾ ಆಯೋಗದ ಅಧ್ಯಕ್ಷರನ್ನಾಗಿ ಮಾಡಿದ್ರು. ನಾನು ಅನ್ಕೊಂಡೇ ಇರಲಿಲ್ಲ ನಿಮ್ ವಯಸ್ಸಿನಲ್ಲಿ ಇದ್ದಾಗ. ನನಗೆಲ್ಲರೂ ಕೇಳ್ತಾರೆ, ಮೇಡಮ್ ನೀವು ಫಸ್ಟೇ ಗೊತ್ತಿತ್ತಾ ನೀವು ಒಂದು ಲೀಡರ್ ಆಗ್ತೀರಾ? ಖಂಡಿತ ನಾವು ಮಕ್ಕಳಿಗೆ ಡಾಕ್ಟರ್ ಆಗ್ಬೇಕು ಅನ್ನೋದಷ್ಟೇ ಆಸೆ ಇತ್ತು, ನಾನು ಡಾಕ್ಟರ್ ಆದೆ. ಬಟ್ ನಾನು ಯಾಕೆ ಇಷ್ಟೆಲ್ಲ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಆಮೇಲೆ ನಾನೇನು ಫಸ್ಟ್ ರ್ಯಾಂಕ್ ಹುಡುಗಿ ಅಲ್ಲ, ನಾನು ತುಂಬಾ ಇಂಟೆಲಿಜೆಂಟ್ ಹುಡುಗಿ ಅಲ್ಲ. ಆದ್ರೆ ಕಷ್ಟ ಪಡ್ತಿದ್ದೆ. ನನಗೆ ಒಂದು ಉತ್ತರ ಬರಲಿಲ್ಲ ಅಂದ್ರೆ 10 ಸಲ ಬರೆಯೋದು, 10 ಸಲ ಬಯರ್ಟ್ ಮಾಡೋದು. ಆಯ್ತಾ? ನಾನು ಡಿಗ್ರಿ ಮಾಡ್ಬೇಕಾದ್ರೆ, ನಾನು ಡಾಕ್ಟರ್ ಓದ್ಬೇಕಾದ್ರೆ, ಡಿಗ್ರಿ ಮಾಡ್ಬೇಕಾದ್ರೆ ಫೈನಲ್ ಇಯರ್ ಅಲ್ಲಿ ಫೇಲ್ ಆಗಿದ್ದೀನಪ್ಪ. 6 ತಿಂಗಳು ಮನೇಲಿದ್ದೀನಿ. ಎಷ್ಟೋ ಅವಮಾನಗಳನ್ನ ಅನುಭವಿಸಿದ್ದೀನಿ. ನಾನು ಹೇಳೋದು ಏನಂತಂದ್ರೆ, ಶಿಕ್ಷಣ ಅನ್ನೋದು ಗಂಡ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಎಷ್ಟು ಶಕ್ತಿ ಕೊಡುತ್ತೆ ಅಂತಂದ್ರೆ, ನಾನು ಸೋತಿರೋ ಪ್ರತಿ ಒಂದನು, ಆ ಸೋಲು ನನಗೆ ಭಯವನ್ನ ತುಂಬಲಿಲ್ಲ, ನನಗೆ ಶಕ್ತಿಯನ್ನ ತುಂಬಿದೆ, ಹೋರಾಟದ ಮನೋಭಾವವನ್ನ ತುಂಬಿದೆ. ನಾನು ಪ್ರತಿ ಸಲ ಸೋತಿದ್ದೀನಿ, ಆದ್ರೆ ಆ ಸೋಲನ್ನ ಯಾವತ್ತೂ ಸೋಲು ಅನ್ಕೊಂಡಿಲ್ಲ. ಅದನ್ನ ಯಾವಾಗಲೂ ನನ್ನ ಗಟ್ಟಿಗಿತ್ತಿಯನ್ನಾಗಿ ಮಾಡಿದೆ. ಹಾಗಾಗಿ ಮಹಿಳಾ ಆಯೋಗದ ಅಧ್ಯಕ್ಷೆಯನ್ನ
ನೀವೆಲ್ಲರೂ ನಿಮ್ಮ ತಾಯಿಯಾಗಿ ಪ್ರೀತಿ ಮಾಡ್ತೀರಲ್ಲ, ಅದಕ್ಕೆ ನನ್ನ ಸೋಲುಗಳು, ನನ್ನ ಅಪಮಾನಗಳು, ಅವಮಾನಗಳೇ ಕಾರಣ. ನೀವ್ ಯಾವಾಗ್ಲೂ ತಿಳ್ಕೋಬೇಕವ್ವ, ನಾವು ದಾರಿಯಲ್ಲಿ ಹತ್ತಬೇಕಾದ್ರೆ ಅಪಮಾನಗಳು ಯಾವಾಗ್ಲೂ ಒಂದು ಹಂಪ್ ಇದ್ದಂಗೆ. ಹಂಪ್ ಬರುತ್ತೆ ಹೋಗುತ್ತೆ, ಅದು ಶಾಶ್ವತವಾಗಿ ನಿಂತ್ಕೊಳ್ಳುತ್ತಾ? ಅವರು ಇವರು ಆಡ್ಕೊಳ್ತಾರೆ. ಈಗ ಚೆನ್ನಾಗಿದ್ದಾಳೆ ಒಬ್ಳು ಅಂತಂದ್ರೆ ಸಾಕು, ಯಾರ ಹುಡುಗನ ಜೊತೆ ಮಾತಾಡೋದು ಸಾಕು, ಸ್ಟೇಜ್ ಮೇಲೆ ಬಂದ್ರೆ ಸಾಕು, ಗೊತ್ತು ಹೆಂಗ್ ಓದ್ಲವಳು ಅಂತ. ನೋಡ್ರವ, ಆಡೋರು ಆಡ್ಕೊಳ್ಳಿ, ಹೇಳೋರು ಹೇಳ್ಕೊಳ್ಳಿ. ಇವೆಲ್ಲ ಹೆಂಗ್ ಗೊತ್ತಲ್ಲವ, ನೀವು ದಾರಿಯಲ್ಲಿ ಹೋಗ್ತಿದ್ರೆ ಪೊಲೀಸವರು ಬ್ಯಾರಿಕೇಡ್ ಹಾಕಿರ್ತಾರೆ ಗೊತ್ತಾ, ಬ್ಯಾರಿಕೇಡ್, ಆತರ ಬ್ಯಾರಿಕೇಡ್ ತೆಗಿಬೇಕು, ನಡೀತಾ ಇರು. ಬ್ಯಾರಿಕೇಡ್ ಹಾಕಿದೆ ಅಂತ ನಾವು ನಿಂತ್ಕೊಳಕ್ ಸಾಧ್ಯನಾ? ಆದ್ರೆ ಓಹೋ ನೀವು ಯಾವ್ದಕ್ಕೂ ಉತ್ತರ ಕೊಡ್ಬೇಡಿ, ಯಾವ್ದಕ್ಕೂ ಉತ್ತರ ಕೊಡ್ರವ. ಉತ್ತರ ನಮ್ ಗಂಡು ಮಕ್ಳಿಗೂ ಅಷ್ಟೇ ಹೇಳ್ತಾ ಇದೀವಿ. ಯು ಡೋಂಟ್ ನೀಡ್ ಟು ಆನ್ಸರ್. ಯುವರ್ ವರ್ಕ್ ವಿಲ್ ಸ್ಪೀಕ್, ಯುವರ್ ಹಾರ್ಡ್ ವರ್ಕ್ ವಿಲ್ ಸ್ಪೀಕ್. Your silence is the biggest power. Your success will speak to them. ಏನ್ ಗೊತ್ತಾ, ಅವ್ರಂಗಂದ್ರು ಅಂದ್ಬಿಟ್ಟು ನಾವು ಅವ್ರನ್ನ ಅಲ್ಲೇ ಅವಮಾನ ಮಾಡಕ್ ಹೋಗಿ ಅವ್ರ ಜೊತೆ ಜಗಳ ಮಾಡಕ್ ಹೋದ್ರೆ you're not going to achieve anything, you're not going to gain anything. ನಾವೇನಾದ್ರೂ ಪಡ್ಕೋತೀವ? ಮೇಡಮ್ ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ. ನಾವೇನಾದ್ರೂ ಪಡ್ಕೋತೀವೇನವ? ಅದರಿಂದ ಏನಾದ್ರೂ ಬರುತ್ತಾ? ಬರೋದಿಲ್ಲ. ಸೊ ನನ್ಗೆಲ್ಲ ಮಕ್ಕಳಿಗೆ ಹೇಳೋದೇನಂದ್ರೆ, ಎಂಥದೇ ಬರಲವ, ನೀವೊಂದು ತಪ್ಪೇ ಮಾಡಿದೀರಾ ಅನ್ಕೊಳ್ಳಿ. ನಾನಿವತ್ತು ಧಾರವಾಡದ ಒಂದು ಘಟನೆ ಹೇಳ್ತೀನಿ. ತಾಯಿಯಾಗಿ ನನಗೆ ಕಣ್ಣಲ್ಲಿ ನೀರು ತುಂಬಿತು. ಒಂದು ಮಗಳನ್ನ ಮೀಟ್ ಮಾಡಿದೆ ನಾನು. ಅವನ್ನ ಪ್ರೀತಿ ಮಾಡಿರ್ತಾಳೆ, ನಾನು ಬಸ್ರಿ ಅಂತ ಹೇಳ್ತಾಳೆ ಅವಳು ಅವನಿಗೆ. ಅವತ್ತಿಂದ ಅವನು ನಾಪತ್ತೆ. ಮನೇಲಿ ಯಾರಿಗೂ ಹೇಳಲ್ಲ. ಮನೇಲಿ ಡೆಲಿವರಿ ಆಗುತ್ತೆ ಅವಳಿಗೆ, ಅವಳೇ ಡೆಲಿವರಿ ಮಾಡ್ಕೊಳ್ತಾಳೆ. ಅವಳ ವಯಸ್ಸು ಎಷ್ಟು ಗೊತ್ತಾ? 17 ವರ್ಷ. ಹೆಂಗೆ ಮಾಡ್ಕೊಂಡೆ ನೀನು ಅಂತ ಕೇಳಿದ. ತಂದೆ ಹೊಟ್ಟೆ ಗೊತ್ತಾಗ್ಲಿಲ್ವಾ, ಹೊಟ್ಟೆ ಅಷ್ಟು ಬಂದಿರ್ಲಿಲ್ಲ ಅಂದ್ರು. ತಂದೆ ತಾಯಿ ಕೂಲಿ ಕೆಲಸ ಮಾಡಕ್ ಹೋಗ್ತಾ, ಅದೆಲ್ಲ ನೋಡ್ಕೊಳ್ತಾರ. ಅವನು ಎಲ್ಲಿ ಹೋದ ಅಂದೆ. ಅವನು ಯಾವತ್ತು ನಾನು ಬಸ್ರಿ ಆಗಿದ್ದೀನಿ ಅಂತ ಹೇಳ್ದೆ ಅವತ್ತಿಂದ ಅವನು ನಾಪತ್ತೆ. ತಂದೆ ತಾಯಿಗೆ ಹೇಳಿದ್ರೆ ಭಯ, ಪೊಲೀಸರಂತೂ ದೂರದ ಮಾತು. ತಾನೇ ಮನೆ ಒಳಗಡೆ ಡೆಲಿವರಿ ಮಾಡ್ಕೊಂಡಿದ್ದಾಳೆ. ಇಮ್ಯಾಜಿನ್ ಮಾಡಿ. ಇವತ್ತಿನ ಸಂಗತಿ, ನಿಮ್ಮ ಧಾರವಾಡದ ಸಂಗತಿ ಹೇಳ್ತಿದ್ದೀನವ ನಾನು. ಆಮೇಲೆ ತಾಯಿ ತಂದೆ ಕರ್ಕೊಂಡು ಬರ್ತಾರೆ. ಎಲ್ಲಿಗೆ? ಒನ್ ಸ್ಟಾಪ್ ಸಖಿ ಸೆಂಟರ್. ಎಷ್ಟು ಜನಕ್ಕೂ ಗೊತ್ತು ನಿಮ್ಮಲ್ಲಿ ಎಲ್ಲ ಸಖಿ ಅಂತ ಒಂದಿದೆ, ಅದು ಹೆಣ್ಣು ಮಗಳಿಗೆ ಸಪೋರ್ಟ್ ಮಾಡುತ್ತೆ ಅಂತ ಎಷ್ಟು ಜನಕ್ಕೆ ಗೊತ್ತು? ಐ ಆಮ್ ವೆರಿ ಹ್ಯಾಪಿ. ಬಟ್ ನನ್ಗೆಲ್ಲ ಇಲ್ಲೊಂದು 500 ಜನ ಮಕ್ಕಳಿರ್ಬಹುದು ನೀವೆಲ್ಲರೂ. ನಿಮ್ಮಿಂದ ನನ್ಗೆ ಒಂದೇ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ನಾನೊಬ್ಬಳೆ ಬದಲಾವಣೆ ತರಲಿಕ್ಕೆ ಆಗುದಿಲ್ಲ. ನೀವೆಲ್ಲರೂ ನನ್ನ ಧ್ವನಿ ಆಗಬೇಕು, ನನ್ನ ಶಕ್ತಿ ಆಗಬೇಕು, ಅವಾಗಲೇ ಬದಲಾವಣೆ. ನಾನು ಎಲ್ರಿಗೂ ಹೇಳ್ತೀನಿ, ನಿಮ್ಮ ಜವಾಬ್ದಾರಿ ಇದೆ. 181 ನೀವು ನನ್ನನ್ನ ಫಾಲೋ ಮಾಡಿದ್ರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ. ಇನ್ನೊಂದು ಉದಾಹರಣೆ ಹೇಳ್ಬಿಟ್ಟು ನಾನು ಸಂವಾದಕ್ಕೆ ಬರ್ತೀನಿ. ಇನ್ನೊಂದು ತಾಯಿಗೆ 75 ವರ್ಷ, ಅವರು ಧಾರವಾಡದವ್ರೆ. ಆ ತಾಯಿ ಹೇಳಿದ್ರು, ನಿಮ್ ವಿಡಿಯೋ ನೋಡ್ತಿದ್ನವ ನಾನು, ಅದ್ರೊಳಗೆ ನೀವು ಹೇಳ್ತೀರಾ ನಮ್ಗೆ ಏನಾದ್ರೂ ಸಮಸ್ಯೆ ಆದ್ರೆ 181ಗೆ ನೀವು ಫೋನ್ ಮಾಡ್ಬೇಕು ಅಂತ. ನಾ ಫೋನ್ ಮಾಡಿದೆ, ಸಖಿಗೆ ಬಂದೆ, ಇಲ್ಲಿದ್ದೀನವ ನಾನು ಇವತ್ತು ಅಂತ ಆ ತಾಯಿ ಹೇಳ್ತಾಳೆ. ನನ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಆ ತಾಯಿನ ತಪ್ಪಿ ಮುದ್ದಾಡ್ತೀನಿ. ಹೌದೇನವ್ವ, ನೀನು ಓದ್ಲಿಕ್ಕೆ ಬರೋದಿಲ್ಲ, ನನ್ ವಿಡಿಯೋ ನೋಡಿ 181ಕ್ಕೆ ಫೋನ್ ಮಾಡಿದ್ರೆ ನಿನಗೆ ಸಹಾಯ ಸಿಗುತ್ತೆ ಅಂತ ಗೊತ್ತಾಯ್ತಲ್ಲವ ನಿನಗೆ, ನೀನ್ ಇಲ್ಲಿ ಬಂದಿದ್ಯಲ್ಲವ ಅಂತ ಹೇಳಿದೆ ನಾನು. ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ಸಖಿ ಪ್ರತಿಯೊಂದು ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಸಖಿ
ಅಂದ್ರೆ ಫ್ರೆಂಡ್, ನಿನ್ನ ಸ್ನೇಹಿತೆ. ಒನ್ ಸ್ಟಾಪ್ ಸೆಂಟರ್ ಅಂದ್ರೆ ಒಂದೇ ಸೂರಿನಡಿ ನಿಮಗೆ ಎಲ್ಲ ಸಹಾಯ ಸಿಗತ್ತೆ. ಏನ್ ಸಹಾಯ ಸಿಗತ್ತೆ? ಪೊಲೀಸು. ಈಗ ಹೆಣ್ಮಕ್ಳಿಗೆ ಹೆಂಗಂದ್ರೆ ಪೊಲೀಸ್ ಸ್ಟೇಷನ್ ಹೋಗಕ್ ಭಯ. ಎಷ್ಟು ಜನಕ್ಕೆ ಭಯ ಇದೆ ಇಲ್ಲಿ ಪೊಲೀಸ್ ಸ್ಟೇಷನ್ ಹೋಗಕ್ಕೆ? ಕೈ ಎತ್ತಿ. ಅಂದ್ರೆ ಎಲ್ಲರೂ ಧೈರ್ಯವಂತರ? ಓಕೆ, ಧೈರ್ಯವಂತರ ಎಷ್ಟು ಜನ ಇದ್ದೀರಾ? ಕೈ ಎತ್ತಿ. ಅರ್ಧ ಜನ ಎತ್ತಲೇ ಇಲ್ಲಲ್ವಾ? ಎತ್ರೆ, ಯಾರು ಭಯ ಬೀಳೋ ಅವಶ್ಯಕತೆ ಇಲ್ಲ. ಪೊಲೀಸ್ಗೆ ನಾವು ಮಹಿಳಾ ಸ್ನೇಹಿ ಪೊಲೀಸ್ ಅಂತೀವಿ. ಏನಂತೀವಿ? ಪೊಲೀಸರು ಬಂದಿದಾರ? ಇಲ್ಲಿ ಬಾಪ, ಇಲ್ಲಿ ಬರ್ರಿ. ಮತ್ತಿನ್ಯಾರು ಪೊಲೀಸ್ ಅವರು ಬರ್ರಿ. ಎಲ್ಲ ಪೊಲೀಸು ಕೆಟ್ಟವರಲ್ಲ. ಎಲ್ಲ ಪೊಲೀಸು ಕೆಟ್ಟವರಲ್ಲ. ಯಾರು ಕೆಟ್ಟವರಿದ್ದಾರೆ ಅವ್ರಿಗೆ ನೀವು ಫಿಲಿಂ ದ ಬ್ಲಾಂಕ್ಸ್ ಯಾರ್? ಅವ್ರಿಗೆ ನೀವು ಕೆಟ್ಟವರಿದ್ರೆ, ಸರಿಯಾಗಿ ನಡ್ಕೊಳ್ಳದೆ ಹೋದ್ರೆ, ನಿಮಗ್ ಸ್ಪಂದಿಸದೆ ಹೋದ್ರೆ ಅವರಿಗೆ ನೀವು ಎಸ್ ಎಸ್. ಹೇಗೆ? ಪೊಲೀಸ್ ಸ್ಟೇಷನ್ ಅಲ್ಲಿ QR ಕೋಡ್ ಇದೆ ಗೊತ್ತಾ? ಎಷ್ಟು ಜನ ಗೊತ್ತಿದೆ? ಕೈ ಎತ್ತಿ. ನಾನು ಕೇಳ್ತೀನಿ, ಪ್ರಶ್ನೆ ಮಾಡ್ತೀನಿ, ಮತ್ತೆ QR ಕೋಡ್ ಅಂದ್ರೆ ಏನು, ಏನಿರ್ತೈತೆ ಅಂತ. ನಮ್ ರೆಡ್ ಟಿ ಶರ್ಟ್ ಹುಡುಗ ಮಾಡ್ತದ, ಅವ್ನಿಗೆ ಚಪ್ಪಾಳೆ ಮೇಲೆ ಹೊಡಿರೋ ಎಲ್ಲರಿಗೂ ಕೈ ಎತ್ತಾ ಇರೋದು. ಏನು ಮಗ ನಿನ್ನ ಹೆಸರು? ಸಿದ್ಧಾರೂಢ. ಎಂತ ಹೆಸರು ಇಟ್ಕೊಂಡಿವತ್ತಮ್ಮ, ಭಾರಿ ಖುಷಿ ಆಯ್ತು. ಸಿದ್ಧಾರೂಢ. ಪೊಲೀಸ್ ಸ್ಟೇಷನ್ ಅಲ್ಲಿ ಗೋಡೆ ಮೇಲೆ ಒಂದು QR ಕೋಡ್ ಇರ್ತದೆ. ಅದು ಏನಕ್ಕೆ ಮಾಡಿದ್ದಾರೆ ಗೊತ್ತಾ? ನೀವು ಸ್ಟೇಷನ್ ಹೋದಾಗ ನಿಮ್ಗೆ ಪೊಲೀಸ್ ಅವರು ಸರಿಯಾಗಿ ಸ್ಪಂದಿಸದೆ ಹೋದ್ರೆ ಆ QR ಕೋಡ್ ನ ನೀವು ನಿಮ್ಮ ಮೊಬೈಲ್ ಇಂದಾನೆ ಸ್ಕ್ಯಾನ್ ಮಾಡ್ಬೋದು. ಸ್ಕ್ಯಾನ್ ಮಾಡಿ ಅಲ್ಲಿ 5 ಇದಿರುತ್ತೆ ಸ್ಟಾರ್. ನಿಮ್ಗೆ ಸ್ಟಾರ್ ಎಕ್ಸೆಲ್ ಏನಿರ್ತದೆ ನೀವೇ ಹೇಳ್ರಿ. ಇವಾಗ ಪ್ರತಿಯೊಂದು ಸ್ಟೇಷನ್ ಅಲ್ಲಿ ಒಂದು QR ಕೋಡ್ ಅಂತ ಇರುತ್ತೆ. ಆ QR ಕೋಡ್ ಉದ್ದೇಶ ಏನಂದ್ರೆ, ನೀವು ಅಲ್ಲಿ ಬಂದಿರೋ ಉದ್ದೇಶ ಏನಿದೆ, ನೀವು ಯಾರಿಗೆ ಮೀಟ್ ಆಗಕ್ಕೆ ಬಂದಿರ್ತೀರಿ, ಯಾವ ಆಫೀಸರ್ ಮೀಟ್ ಆಗಿ ಬಂದಿರ್ತೀರಿ, ಮೀಟ್ ಆದ್ಮೇಲೆ ಅವ್ರು ನಿಮ್ ಜೊತೆ ಹೇಗೆ ರೆಸ್ಪಾನ್ಸ್ ಮಾಡಿದ್ರು, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸ್ಟೇಷನ್ ಅಲ್ಲಿ, ಸರಿಯಾಗಿ ಸ್ಪಂದನೆ ಮಾಡಿದ್ರೆ ಇಲ್ಲ, ಅಥವಾ ನಿಮ್ದು ಕಂಪ್ಲೇಂಟ್ ಸರಿಯಾಗಿ ವೆರಿಫೈ ಮಾಡಿದ್ರೆ ಇಲ್ಲ, ನೀವು ಅಲ್ಲಿ ನಿಮ್ಮ ಕಮೆಂಟ್ ಅನ್ನ ಅಥವಾ ನಿಮ್ಮ ಒಪಿನಿಯನ್ ಅನ್ನು ಅದರಲ್ಲಿ ಶೇರ್ ಮಾಡಬಹುದು. ಅದನ್ನ ನಮ್ಮ ಹೈಯರ್ ಅಥಾರಿಟಿ ಅವರು ಅದನ್ನ ಮಾನಿಟರ್ ಮಾಡಿ ರಿಲೇಟೆಡ್ ಯಾರು ಆಫೀಸರ್ ಬಗ್ಗೆ ಇರುತ್ತಲ್ಲ ಅವ್ರ ಬಗ್ಗೆ ಆಕ್ಷನ್ ತಗೋತಾರೆ. ಅದು ನಿಜ ಆದ್ರೆ ಅವ್ರಿಗೆ ಏನೆಲ್ಲ ಆಗುತ್ತೆ? ಪೊಲೀಸ್ ಅಧಿಕಾರಿ ಮೇಲೆ ಏನೆಲ್ಲ ಕ್ರಮ ಆಗುತ್ತೆ ಅದು ಹೇಳಿ. ಇನ್ ಕೇಸ್ ಯಾರಾದ್ರೂ ಆ ರೀತಿ ಆಫೀಸರ್ ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ ನಿಮ್ಗೆ, ಅದು ಹೈಯರ್ ಅಥಾರಿಟಿ ಹೋದಾದ್ಮೇಲೆ ಅವ್ರ ಮೇಲೆ ಶಿಸ್ತು ಕ್ರಮಗಳನ್ನ ತಗೋತಾರೆ. ಏನೇನು ತಗೊಳ್ತಾರೆ? ಡಿಪೆಂಡ್ಸ್ ಆನ್ ದ ಗ್ರಾವಿಟಿ. ಏನಾಗುತ್ತೆ ಅಂದ್ರೆ, ಒಂದು ಸಸ್ಪೆನ್ಷನ್ ಆಗಿರ್ಬೋದು, ಅಥವಾ 7 ರೂಲ್ ಆಗಿರ್ಬೋದು, ಅವರ ಬಡ್ತಿಗೆ ಹಿನ್ನಡೆ ಆಗಿರ್ಬೋದು, ಪ್ರಮೋಷನ್ಸ್ ಹಿನ್ನಡೆ ಆಗುತ್ತೆ, ಅದರ ಜೊತೆಗೆ ಇನ್ಕ್ರಿಮೆಂಟ್ ಕೂಡ ಕಟ್ ಆಗ್ತದೆ. ಹಾಗೆ ಸಾಕಷ್ಟು ವೆರೈಟಿ ಆಫ್ ಪನಿಷ್ಮೆಂಟ್ಸ್ ಇದೆ. ನೀವು ಕುತ್ಕೊಂಡ್ರೆ ಕುತ್ಕೋಬಹುದು, ಬಟ್ ಐ ವಿಲ್ ಸ್ಪೀಕ್ ಮೋರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮಾ. ನೋಡ್ರಪ್ಪ, ನಾನು ಯೂನಿವರ್ಸಿಟಿಯಿಂದ ಆಚೆ ಬರ್ಬೇಕಾದ್ರೆ ಅಲ್ಲೊಂದು ಹೆಣ್ಣು ಮಗಳು, ಒಂದು ಗಂಡು ಮಗುದು ವಿಗ್ರಹ ಇದೆ. ಅದ್ರ ಮೇಲೆ ಏನ್ ಹೆಸರಾಗ್ತಿದೆ? ಜೋರಾಗಿ ಹೇಳಿ. ಅರಿವಿಲ್ದ್ರೆ ಅದು ಸಾವಿಗೆ ಸಮಾನ. ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಅರಿವೇ ಬದುಕು, ಅಜ್ಞಾನ ಸಾವು ಅಂತ. ಅರಿವೇ ಗುರು. ನೀವು ತಿಳ್ಕೊಂಡ್ರೆ ಅದೇ ನಿಮ್ಮ ಶಕ್ತಿ. ನೀವು ಪೊಲೀಸ್ ಸ್ಟೇಷನ್ಗೆ ಹೋದಾಗ ನಿಮ್ಗೆ ಸರಿಯಾಗಿ ನಡ್ಕೊಳ್ಳಿಲ್ಲ ಅಂತಂದ್ರೆ ಅಲ್ಲೊಂದು QR ಕೋಡ್ ಇರುತ್ತೆ, ಅದನ್ನ ಸ್ಕ್ಯಾನ್ ಮಾಡಿ ಅಲ್ಲಿ 5 ತರ ನಿಮ್ಗೆ ಇದಿರುತ್ತೆ. ಆವರೇಜ್, ಗುಡ್, ನಾಟ್ ಗುಡ್, ವರ್ಸ್ಟ್, ಈ ತರ ನಿಮ್ಗೆ 5 ಕಾಲಮ್ ಇರ್ತದೆ. ಅಲ್ಲಿ ನೀವು ಟಿಕ್ ಮಾರ್ಕ್ ಮಾಡಬಹುದು. ಅದ್ರ ಮೇಲೆ ಅದು ವರಿಷ್ಠ ಅಧಿಕಾರಿಗೆ ಹೋಗುತ್ತೆ. ಬೆಂಗಳೂರಲ್ಲಿರೋ DGಗೆ ಹೋಗ್ತದ, IGಗೆ ಹೋಗ್ತದ, SP ಹೋಗ್ತದ. ಅವರು ಮತ್ತೆ ಆ ಪೊಲೀಸ್ ಅಧಿಕಾರಿ ಮೇಲೆ ಏನಾಯ್ತು, ಯಾಕಾಯ್ತು, ನಿಮ್ಗೂ ಫೋನ್ ಬರುತ್ತೆ. ಯಾಕೆ ನೀವು ಆತರ ಕಡಿಮೆ ಪಾಯಿಂಟ್ ಕೊಟ್ಟಿದ್ದೀರಾ, ಏನು ಅಂದಾಗ ಏನಾಗುತ್ತೆ, ಅವ್ರಿಗೆ ಅವರ ಇನ್ಕ್ರಿಮೆಂಟ್ಸ್ ಕಟ್ ಆಗುತ್ತೆ, ಪ್ರಮೋಷನ್ಸ್ ಕಟ್ ಆಗುತ್ತೆ, ಸಸ್ಪೆನ್ಷನ್ ಇದೆ.
ಧೈರ್ಯವಾಗಿ ನೀವು ಪ್ರಶ್ನೆಯನ್ನ ಕೇಳಬೇಕು. ಕೇಳ್ತೀರಾ? ನೆಕ್ಸ್ಟ್ ಕಮಿಂಗ್ ಟು ಸಖಿ ಒನ್ ಸ್ಟಾಪ್ ಸೆಂಟರ್. ಇದನ್ನ ನೀವು ಪ್ರತಿಯೊಬ್ಬರಿಗೂ ಹೇಳ್ಬೇಕವ. ನಿಮ್ ತಾಯಿಗೆ ಹೇಳ್ಬೇಕು, ನಿಮ್ ಮನೇಲಿ ಕೆಲಸ ಮಾಡೋರ್ಗೆ ಹೇಳ್ಬೇಕು, ಕೂಲಿ ಕೆಲಸ ಮಾಡೋರ್ಗೆ ಹೇಳ್ಬೇಕು, ಗದ್ದೆ ಕೆಲಸ ಮಾಡೋರ್ಗೆ ಹೇಳ್ಬೇಕು. ಹೆಣ್ಣು ಮಕ್ಕಳಿಗೆ ಯಾವುದೇ ದೌರ್ಜನ್ಯ ಆದ್ರೆ ಯಾವ ನಂಬರಿಗೆ ಫೋನ್ ಮಾಡ್ಬೇಕು? ಎಲ್ಲಿಗೆ ಹೋಗುತ್ತದು? ಸೂಪರ್. ಅಲ್ಲಿ ಏನ್ ಕೊಡ್ತಾರೆ ಅವರಿಗೆ? ಹೆಣ್ಣು ಮಕ್ಕಳಿಗೆ ರಕ್ಷಣೆ. ಒಂದೇ ಸೂರಿನಡಿ ಎಲ್ಲವನ್ನು ಕೊಡ್ತಾರೆ. ನೋಡಿ, ಆ ಮಗು, ಇನ್ನೊಂದು ತಾಯಿ, ಇನ್ನೊಂದು ಮಗಳು ಬಂದಿದ್ಲು ಕೇಳಿ. ಅವರು ಮಗುನ ಇಲ್ಲೇ ಡೆಲಿವರಿ ಮಾಡಿದ್ದಾರೆ. ಆ ತಾಯಿ ಮಗುವನ್ನ ಎತ್ಕೊಂಡು ಹೋಗಕ್ ರೆಡಿ ಇಲ್ಲ. ಅವ್ನು ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿಲ್ಲ. ಅವ್ನ ಫೋಟೋ ಇಲ್ಲ ಅವಳ ಹತ್ರ. ಬಹಳ ಗರೀಬ್ ಆ ಹೆಣ್ಣು ಮಗಳು. ಇನ್ನೊಂದು ಹೆಣ್ಣು ಮಗಳಿದ್ದಾಳೆ, ಅವಳಿಗೆ ಮದುವೆ ಮಾಡ್ಬೇಕು. ಆ ಮಗುನ ಎತ್ಕೊಂಡು ಕೈಯಲ್ಲಿ ನಾನು ಮುದ್ದಾಡ್ಬೇಕಾದ್ರೆ ಆ ಎತ್ತಿರೋ ತಾಯಿ ಮತ್ತು ಅವ್ರ ಅಮ್ಮ ಇಬ್ರು ಕಣ್ಣಲ್ಲಿ ನೀರ್ ಹಾಕ್ತಾ ಇದ್ರು. ಆ ಕೂಸ್ನ ಕೊಟ್ಟು ಹೋಗ್ಬೇಕಲ್ಲ ಅಂತ. ಅವರು ನಿಮ್ ಸಖಿಯಲ್ಲಿದ್ರು. ಸಖಿ ದೇವರ ಸಮಾನವಾದಂತ ಕೆಲಸ ಮಾಡ್ತಾರವ. ಎಂತೆಂತ ಕೆಲಸ ಮಾಡುತ್ತೆ. ಆದ್ರೆ ನಮ್ ಜನಕ್ಕೆ ಸಖಿ ಇದೆ ಅಂತಾನೆ ಗೊತ್ತಿಲ್ಲ. ಒನ್ ಸ್ಟಾಪ್ ಸೆಂಟರ್ ಇದೆ ಅಂತಾನೆ ಗೊತ್ತಿಲ್ಲ. ಈ ಅರಿವು ನೀವು ಎಲ್ಲರಲ್ಲೂ ಮೂಡಿಸ್ಬೇಕು. ಯಾರಿಗೆ ಗೊತ್ತು ನಾಳೆ ನಮ್ಗೆ ಪ್ರಾಬ್ಲಮ್ ಆಗ್ಬೋದು. ನಾನು ಪೊಲೀಸ್ ಸ್ಟೇಷನ್ಗೆ ಹೋಗೋದಿಲ್ಲ. ನನ್ನ ಸಖಿಗೆ ಹೋಗಿ ಗುಪ್ತವಾಗಿ ನಾನು ಅವಳ ಹತ್ರ ಕಾನ್ಫಿಡೆನ್ಷಿಯಲ್ ಆಗಿ ನಾನು ಸಹಾಯ ತಗೋಬಹುದು. ಇದಕ್ಕೆಲ್ಲ ಕಾರಣಕರ್ತರು, ಇದನ್ನೆಲ್ಲ ಮಾನಿಟರ್ ಮಾಡೋರು ನಿಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ನಿಮ್ಗೆ ಗೊತ್ತಾ ನಿಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಯಾರು ಅಂತ ಗೊತ್ತಾ ನಿಮ್ಗೆ? ನಿಮ್ ಧಾರವಾಡ ಜಿಲ್ಲೆದು ಗೊತ್ತಾ? ಎಸ್ ನೋ? ನೋ, ಎಸ್. ಇಲ್ಲೇ ಇದ್ದಾರೆ ಹುಲಿಗಮ್ಮ. ತುಂಬಾ ಒಳ್ಳೆ ಹೆಣ್ಣು, ತುಂಬಾ ಒಳ್ಳೆ. ನಾನು ಹೇಳ್ತೀನಿ ಯಾವಾಗ್ಲೂ, ಸರ್ಕಾರದಲ್ಲಿ ಕೆಲಸ ಮಾಡೋ ಅಧಿಕಾರಿಗಳಿಗೆ ಕರ್ತವ್ಯ ನಿಷ್ಠೆ, ಅದ್ರ ಜೊತೆ ಮಾನವೀಯತೆ ಇರಬೇಕು ಅಂತ. ಆ ಮಾನವೀಯತೆ ಇರುವಂತ ತಾಯಿಯವರು. ನೀವು ಹುಲಿಗಮ್ಮಂದು ನಂಬರ್, ಹೆಸರು ಎರಡು ಸೇವ್ ಮಾಡ್ಕೊಳ್ಳಿ. ಯಾವಾಗ ನಿಮ್ಗೆ ಅವರ ಅವಶ್ಯಕತೆ ಇದೆ ನೀವು ಅವರಿಗೆ ಫೋನ್ ಮಾಡಿ. ನಿಮ್ಗೆ ಖಂಡಿತವಾಗಿಯೂ ಸಪೋರ್ಟ್ ಮಾಡ್ತಾರೆ. ಗೊತ್ತಾಯ್ತಾ? ಲವ್ ಮಾಡ್ಬೇಕಾದ್ರೆ ಹುಷಾರು. ಯಾಕೆ ಅಂದ್ರೆ ನಾನು ನೋಡಿರೋಷ್ಟು ಯಾರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಲಾಸ್ಟಿಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಇಲ್ಲಿ ಮಾತ್ರ ಯಾರನ್ನು ಅಪರಿಚಿತ ವ್ಯಕ್ತಿ ಜೊತೆ, ನೀವು ಹುಡುಗರು ಅಷ್ಟೇ ಕಂಡ್ರು, ಹುಡುಗಿರು ಕೈ ಕೊಡ್ತಾರೆ. ಆದ್ರೆ ನೀವು ಆರಾಮಾಗಿ ಬದುಕತ್ತೀರಾ, ನಮ್ಮ ಹುಡುಗಿರು ನೇಣ್ ಹಾಕೊಂಡ್ಬಿಡ್ತಾರೆ. ಇಲ್ವಾ? ಇಲ್ಲ ನೋಡೋಣ. ಅದಕ್ಕೆ ಕಂಡ್ರು ಮಹಿಳಾ ಆಯೋಗದ ಅಧ್ಯಕ್ಷರು. ಮಹಿಳಾ ಆಯೋಗ ಅಂತ ಮಾಡೋದು, ಪುರುಷ ಆಯೋಗ ಇಲ್ಲ ನೋಡ್ರಿ. ಅಲ್ಲ, ನಿಮ್ಮೇನೂ ಆಗ್ಬೋದು, ಆದ್ರೆ ರೇಪ್ ಯಾರ್ನಲ್ಲಿ ಮಾಡ್ತೀರಪ್ಪ ನೀವು? ಸರ್ ನೀವು ಮಾಡಲ್ಲ ತಮ್ಮ. ಇಲ್ಲೇ ಒಂದು ಮೊನ್ನೆ ನಾನ್ ಬಂದು ಹೋದ್ನಲ್ಲೋ, 4 ವರ್ಷದ ಮಗಳನ್ನ ಒಂದು ಗಂಡಸ್ ಮಗ ಆ ಕಾಂಪೌಂಡ್ ಇಂದ ಎತ್ತಾಕೊಂಡೋಗಿ ಅವಳನ್ನ ರೇಪ್ ಮಾಡಿ ಸಾಯಿಸೇ ಬಿಟ್ನಲ್ಲ. ಇವತ್ತು ನಮ್ಮ ಕಮಿಷನರ್ ಆಫ್ ಪೊಲೀಸ್ ಅವ್ರಿಗೆ ಕೇಳಿದೆ, ಆ ತಾಯಿ ಹೇಗಿದ್ದಾರೆ, ಪರಿಹಾರ ಘೋಷಣೆ ಮಾಡಿದ್ರಲ್ಲ ಅದು ಕೊಟ್ರ, ಅದನ್ನೆಲ್ಲ ನೀವು ನನಗೆ ನಾಳೆ ಹೇಳ್ಬೇಕು ಅಂತ ಹೇಳಿದೆ ನಾನು. ನೋಡ್ರಪ್ಪ, ನಾವು ಹುಟ್ಟಿಸೋ ಮಕ್ಕಳು ನೀವು 50% ತಾಯಂದಿರಿದ್ರೆ 50% ನಾವು ಹುಟ್ಟಿಸಿರೋ ಮಕ್ಕಳು ನೀವೆಲ್ಲರೂ. ನಿಮ್ಮ ಮೇಲಿಂದಾನೇ ನಮ್ಮ ಮೇಲೆ ದೌರ್ಜನ್ಯ. ಹೆಂಗಿದು ಸಾಧ್ಯ ಇಲ್ಲ. ಇದು ಆಗ್ಕೂಡ್ದು, ಆಗಬಾರ್ದು ಅಂದ್ರೆ ಎಲ್ಲರೂ ಅಲ್ಲ, ಒಂದಷ್ಟು ಪರ್ಸೆಂಟ್, ಒಂದ್ 4-5%. ಆದ್ರೆ ಇಡೀ ಗಂಡಸ್ ಕುಲಕ್ಕೇನೆ ಕೆಟ್ಟ ಅವಮಾನ ಅಲ್ವೇನಪ್ಪ. ಹಾಗಾಗಿ ನನ್ನ ಹೆಣ್ಮಕ್ಳಿಗೆ ಹೇಳೋದಿಷ್ಟೇ, ಎಂಥ ಸಂದರ್ಭ ಬರಲಿ ನೀವು ಯಾವತ್ತೂ ಧೈರ್ಯದಿಂದ ಹೋರಾಟ ಮಾಡ್ಬೇಕು. ನಿಮ್ ಜೀವನ ಕಳ್ಕೊಬಾರ್ದು. ನಾವು ಜೀವ ಕಳ್ಕೊಂಡ್ರೆ ನಾವು ಹೊರಟೋಗ್ತೀವಿ. ಅವ ಆರಾಮಾಗಿರ್ತಾನೆ, ಇನ್ನೊಂದು ಮದುವೆ ಮಾಡ್ಕೊಂಡು ಮಕ್ಕಳನ್ನ ಎತ್ಕೊಂಡು ಹೆಂಗೋ ಆರಾಮಾಗಿ ನಮ್ಮ ಕಾನೂನಲ್ಲಿ ಯಾವ ತರ ಹೆಂಗ್ ಬೇಕು ಎವಿಡೆನ್ಸಸ್ ಇಲ್ಲದೆ ಇದ್ರೆ ಅವನ ನಿರಾಪರಾಧಿ ಆಗ್ಬಿಡ್ತಾನೆ. ಆದ್ರೆ ನಮ್ ಬದುಕಿದು, ನಾವು ಬದುಕಬೇಕು. ಎಂಥದೇ ಕಷ್ಟ ಬರಲಿ ನೀವು ಸಹಿಸ್ಕೋಬೇಕು, ಅದ್ರ ಹೋರಾಟ ಮಾಡಬೇಕು, ನೀವು ಅದ್ರ ವಿರುದ್ಧ ಧ್ವನಿ ಎತ್ತಬೇಕು. ಅರಿವನ್ನ ಅಂದ್ರೆ ಪ್ರತಿಯೊಂದನ್ನು ತಿಳ್ಕೋಬೇಕು. ಅದೇ ನಿಮ್ಮ ಶಕ್ತಿ. ಗೊತ್ತಾಯ್ತೇನ್ರವಾ?
ಗೊತ್ತಾಯ್ತಾ? ಯಾರೇ ನಿಮ್ಗೆ ಆನ್ಲೈನ್ ಅಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳ್ಸಿದ್ರೆ ದಯವಿಟ್ಟು ಯೋಚನೆ ಮಾಡಿ. ನೀವೆಲ್ಲ ದೊಡ್ಡವರಿದ್ದೀರಾ, ಹೇಳೋ ಅವಶ್ಯಕತೆ ಇಲ್ಲ. ಬಟ್ ಆದ್ರೆ ನಾನೊಬ್ಳು ಆಯೋಗದ ಅಧ್ಯಕ್ಷೆ ಅಂದ್ರೆ ನಾನು ಹೇಳ್ಬೇಕದು ನನ್ನ ಕರ್ತವ್ಯ. ಯಾಕಂದ್ರೆ ಇಂಜಿನಿಯರಿಂಗ್ ಓದ್ತಾ ಇರ್ತಾಳೆ ಒಬ್ಳು ಮಗಳು, ಟ್ಯೂಷನ್ಸ್ ಹೋಗ್ತಾಳೆ. ಅದೇ ಟೀಚರು ಅವಳನ್ನ ಫ್ರೆಂಡ್ ಮಾಡ್ಕೊಂಡು ದೈಹಿಕವಾಗಿ ಉಪಯೋಗ ಮಾಡ್ಕೊಳ್ತಾನೆ. ಮತ್ ಇವತ್ತೊಂದು ಟ್ರೆಂಡ್ ಇದೆ ಮೇಡಮ್, ಏನ್ ಇವರು ದೈಹಿಕವಾಗಿ ಉಪಯೋಗ ಮಾಡ್ಕೊಳ್ತಾರಲ್ಲ ಅದೆಲ್ಲ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡ್ಕೊಳ್ತಾರೆ. ಎಷ್ಟು 99% ಏನ್ ಕೇಸಸ್ ನಮ್ಮ ಹತ್ರ ಬರ್ತವೆ ಎಲ್ಲ ಗಂಡಸ್ ಮಗ ರೆಕಾರ್ಡ್ ಮಾಡ್ಕೊಂಡಿರ್ತಾನೆ. ಇಂಥವಕ್ಕೆಲ್ಲ ಅವಕಾಶ ಕೊಡಬೇಡಿ. ಆ ಹೆಣ್ಣು ಮಗಳು ಅವನು ದೈಹಿಕವಾಗಿ ಉಪಯೋಗ ಮಾಡ್ಕೊಂಡಿರೋ ವಿಡಿಯೋ ಫ್ರೆಂಡಿಗೆ ತೋರಿಸ್ತಾನೆ. ಅವನು ಪ್ರೊಫೆಸರ್ ಆಗಿರ್ತಾನೆ, ಅವನು ಹುಡುಗಿ ಕರೆದು ಹೇಳ್ತಾನೆ, ನೀನ್ ಅವನ ಜೊತೆ ಸಂಬಂಧ ಇಟ್ಕೊಂಡಿರೋ ವಿಡಿಯೋ ನಾನ್ ನೋಡಿದೀನಿ, ನೀನೇನಾದ್ರೂ ನನ್ ಜೊತೆ ಕೋಆಪರೇಟ್ ಮಾಡ್ಲಿಲ್ಲ ಅಂತಂದ್ರೆ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತೀನಿ ಅಂತಾನೆ. ಇವಳೇನ್ ಮಾಡ್ತಾಳೆ, ಬೈಕ್ಗೆ ಅವನ ಜೊತೆನೂ ಕೋಆಪರೇಟ್ ಮಾಡಕ್ ಶುರು ಮಾಡ್ತಾಳೆ. ಅವರು ಒಂದು ಜಾಗಕ್ಕೆ ಅವಳು ಟ್ಯೂಷನ್ ಹೋಗ್ತಿರ್ತಾಳೆ, ಆ ಬಿಲ್ಡಿಂಗ್ ಓನರ್ಗೆ ಗೊತ್ತಾಗುತ್ತೆ ಇಲ್ಲೇನೋ ನಡೀತಾ ಇದೆ ಅಂತ. ಮೂರನೇ ವ್ಯಕ್ತಿ ಸ್ಟಾರ್ಟ್ ಮಾಡ್ತಾನೆ, ನೀನು ನನ್ನ ಜೊತೆ ಕೋಆಪರೇಟ್ ಮಾಡ್ಬೇಕು ಅಂತ. ಅವಾಗ ಅವಳು ತನ್ನ ಮಾವನಿಗೆ ಹೇಳ್ತಾಳೆ, ತನ್ನ ಮಾವ ಆಯೋಗಕ್ಕೆ ಕರ್ಕೊಂಡ್ ಬರ್ತಾನೆ. ಆಮೇಲೆ ನಾವು SP ಅವ್ರಿಗೆ ಫೋನ್ ಮಾಡಿ ಅವ್ರು 3 ಜನನ್ನ ಅರೆಸ್ಟ್ ಮಾಡಿ ಇವತ್ತು ಜೈಲಲ್ಲಿ ಇದ್ದಾರೆ. ಇವತ್ತು ಆ ಮಗಳು ಇಂಜಿನಿಯರಿಂಗ್ ಮುಗಿಸಿ ಈಗ ಹೈಯರ್ ಎಜುಕೇಶನ್ ಮಾಡ್ತಾ ಇದ್ದಾಳೆ. ನೀವು ಭಯ ಬಿದ್ರೆ, ನೀವು ತಪ್ಪು ಮಾಡಿದೀವಿ ಅಂತ ಒಂದ್ಸಲ ಭಯ ಬಿದ್ರೆ ಅವರು ನಿಮ್ಮನ್ನ ಶೋಷಣೆ ಮೇಲೆ ಶೋಷಣೆ ಮಾಡ್ತಾರೆ. ನೀವು ಧ್ವನಿ ಎತ್ತಿದ್ರೆ ಅಲ್ಲಿಗೆ ಆ ಶೋಷಣೆಯನ್ನ ಬುಡಮಟ್ಟಿಂದ ಕಿತ್ತಿ ಬಿಸಾಕ್ಬಹುದು. ಇದು ಒಂದು ಉದಾಹರಣೆ ಅಷ್ಟೇ ನಾನು ಹೇಳ್ತಾ ಇರೋದು, ಗೊತ್ತಾಯ್ತಾ? ಯಾವುದೇ ನಿಮ್ಗೆ ಆನ್ಲೈನ್ ಮೇಲೆ, ನಿಮ್ಗೆ ಮೊಬೈಲ್ ಮೇಲೆ ಈ ತರ ಯಾವುದೇ ವಂಚನೆ, ಫ್ರಾಡ್ ಆದ್ರೆ ಯಾವುದು ನಂಬರ್ಗೆ ನೀವು ಕರೆ ಮಾಡ್ತೀರಾ? ಜೋರಾಗಿ ಹೇಳಿ. 181 ಮಹಿಳಾ ಸಹಾಯವಾಣಿ. ಇಮಿಡಿಯೇಟ್ಲಿ 24 ಅವರಲ್ಲಿ ನೀವು ಮಾಡಬೇಕು, ಪಟ್ನೆ ಹಿಡಿಬಹುದು ಫ್ರಾಡ್ ನ. ಎಕ್ಸಾಕ್ಟ್ಲಿ ಯಾರು ಹೇಳಿದ್ದು ಮೇಡಮ್? ನಿಂತ್ಕೊಳ್ರಿ, ಜೋರಾಗಿ ಹೇಳ್ರಿ ಮಕ್ಕಳಿಗೆ. 1930 ಇವಿಷ್ಟು ನೀವು ನಂಬರ್ ತಿಳ್ಕೋಬೇಕು. ನನ್ನ ಹೆಣ್ಮಕ್ಳು ಸುರಕ್ಷಿತವಾಗಿರ್ಬೇಕು, ನನ್ನ ಗಂಡು ಮಕ್ಳಿಗೂ ಇದೇ ನಂಬರು 1930. 181 ಇಲ್ಲ ಗಂಡು ಮಕ್ಕಳಿಗೆ, ಬಟ್ 112 ಇದೆ. 112 ಯಾವಾಗ ಅಂತಂದ್ರೆ ನಿಮ್ ಹೆಂಡತಿ ನಿಮ್ ಮೇಲೆ ಏನಾದ್ರು ಹೊಡಿತಾ ಇದ್ರೆ, ಅದು ವಯಸ್ಸ ವರ್ಷ ಇದೆ. 10 ನಿಮಿಷಕ್ಕೆ ಯಾರು ಬರ್ತಾರೆ? ಪೊಲೀಸ್ ಬರುತ್ತೆ. ನಿಮ್ಮ ಅಂಗಡಿಗೆಲ್ಲ ಹೇಳಿದ್ರಲ್ವಾ, ನಿಮ್ ಮನೆಯಲ್ಲಿ ಕೆಲಸ ಮಾಡೋರು ಇರ್ತಾರೆ, ಅವ್ರ ಗಂಡಿಗೆ ಕುಡಿದು ಬಂದು ದಿನ ಹೊಡೆಯೋದು ಮಾಡ್ತಿರ್ತಾರೆ. ಆಯ್ತಾ? ಒಡಿಸ್ಕೊಳಕ್ ಆಗಲ್ಲವ. ಲೆಟ್ಸ್ ಸೇ ನೋ. Let us say no from today to the violence or domestic violence which is happening from years on us. You have to call 112. ಈ 112 ಏನ್ ಗೊತ್ತಾ? ಪೊಲೀಸ್ ಸಹಾಯವಾಣಿ, ಕರ್ನಾಟಕದ ಎಮರ್ಜೆನ್ಸಿ ಹೆಲ್ಪ್ ಲೈನ್. 8 ರಿಂದ 10 ನಿಮಿಷಕ್ಕೆ ನಿಮ್ಮನ್ನ ಕಾಪಾಡ್ಲಿಕ್ಕೆ ಯಾರು ಬರ್ತಾರೆ ಹೇಳಿದ್ರಲ್ವಾ? ಯಾರು ಬರ್ತಾರೆ? ಸೊ ಈ 3 ನಂಬರು ನೀವು ಎಲ್ಲಿ ಫೀಡ್ ಮಾಡ್ಕೋಬೇಕೀಗ? ಎಲ್ಲಿ ಮಾಡ್ಕೋಬೇಕು? ಒಂದು ಎಮರ್ಜೆನ್ಸಿ ಹೆಲ್ಪ್ ಲೈನ್, ಪೊಲೀಸ್ ಸಹಾಯವಾಣಿ. ಎಷ್ಟು ನಂಬರು? ಸೂಪರ್. ಮಹಿಳಾ ಸಹಾಯವಾಣಿ 181. ಸೈಬರ್ ಕ್ರೈಮ್ ಹೆಲ್ಪ್ ಲೈನ್. So I think we deserve a big round of applause. Okay? ಇಷ್ಟು ನನ್ನ ಮಾತನ್ನ ಇಷ್ಟೊಂದು ಶೆಕೆ ಇದ್ರು ನೀವೆಲ್ಲ ಕೇಳಿದ್ದಕ್ಕೆ ಖುಷಿ ಆಯ್ತು. ಇದು ನಿಮ್ಮಲ್ಲಿ ಮಾತ್ರ ಉಳ್ಕೋಬಾರ್ದು. ಇವತ್ತು 500 ಜನ ಇದ್ದಾರೆ, ಇದು 5,000 ಜನಕ್ಕೆ ಮೆಸೇಜ್ ಹೋದ್ರೆ 5 ಲಕ್ಷ ಜನಕ್ಕೆ ಮೆಸೇಜ್ ಹೋಗುತ್ತೆ. ಅರಿವೇ ಅಜ್ಞಾನ ಜೋರಾಗಿ ಹೇಳಿ. ಸೊ ನನ್ನ ಎಲ್ಲ ಮಕ್ಕಳು ಅರಿವಿನ ಮಕ್ಕಳಾಗ್ಬೇಕು. ಆಗ್ತೀರಾ? Thank you and I love you all.
ಸಂವಾದಕ್ಕೆ ಮೈಕ್ ಕೊಡ್ತೀನಿ ಸರ್.